ನಮಸ್ಕಾರ ವಿದ್ಯಾರ್ಥಿಗಳೇ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಭಾಳಷ್ಟು ಹುಡುಗರು ಕೇಳ್ತಾಯಿದ್ರಿ ಹಾಸ್ಟೆಲ್ ಬಗ್ಗೆ ಅಪ್ಡೇಟ್ಸ್ ಮಾಡಿ ಬ್ರದರ್, ಏನು ಕೂಡ ಹೇಳ್ತಾಯಿಲ್ಲ ಅಂತಂದು. ಓಕೆ, ಈಗ ಇದ್ರ ಬಗ್ಗೆ ನಾನು ಹೇಳಿದ್ದೆ, ನನ್ನ ಚಾನಲ್ ರೆಗ್ಯುಲರ್ ನೋಡೋರಿಗೆ ಇರ್ತದೆ, ಗೊತ್ತಿರ್ತದೆ. ಸರಿ, ಈಗ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ಬಂದಿರ್ತಂತಂದರೆ ನೋಡಿ, ಇದ್ರ ಬಗ್ಗೆ ಈಗಾಗಲೇ ಮುಂಚೆ ಮಾತಾಡಿದೆ, ಬಟ್ ಈಗ ಇನ್ನೊಂದು ಟೈಮ್ ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊತ ಹೋಗಿ. ಈಗ BCM ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಿರೋದು ಓನ್ಲಿ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಗೆ, ಅಂತಂದರೆ BA BCom BSc ಈ ಥರ ಮಾಡ್ತಕ್ಕಂಥ ಸ್ಟೂಡೆಂಟ್ಗೆ. ಪ್ರೊಫೆಷ್ನಲ್ ಅಂತ ಬಂತಂದರೆ ನಿಮ್ಗೆ ಯಾವುದೇ ರೀತಿಯಾಗಿ ಸದ್ಯಕ್ಕೆ ಬಿಟ್ಟಿಲ್ಲ. ಮೀನ್ಸ್ ಯಾವುದ್ಯಾವುದಪ್ಪ ಅಂತಂದರೆ BA BCom BSc ಅಷ್ಟೇ ಬಿಟ್ಟವ್ರೆ, ಮತ್ತು ನಾರ್ಮಲ್ ಡಿಗ್ರಿ ಮತ್ತು ಬೇರೆ ಏನಿರ್ತವೆ ಅವನ್ನ ಅಷ್ಟೇ ಬರ್ತವೆ. ಈ ಪ್ರೊಫೆಷ್ನಲ್ ಅಂತ ಬಂದಾಗ ಈ KCT ಥ್ರೋ ಬಂದಿರ್ತಾರೆ ಹುಡುಗರು, ನೀಟ್ ಥ್ರೋ ಬರ್ಕೊಂಬಂದಿರ್ತಾರೆ. ಈ ಒಂದು ಸ್ಟೂಡೆಂಟಿಗೆ ಸದ್ಯಕ್ಕೆ ಅಪ್ಲಿಕೇಶನ್ ಇಲ್ಲ. ಮುಂದೆ ಯಾಕೆ ಆಗಿಲ್ಲ ಅಂತಂದರೆ, ಈ ಸದ್ಯಕ್ಕೆ KCT ಫಸ್ಟ್ ರೌಂಡ್ ನಡೀತಾ ಇದೆ. ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೋಸ್ಕರನೇ ಮಾಡ್ತಾರೆ, ಇನ್ನೊಂದು ಟೈಮ್ ಪ್ರೊಫೆಷ್ನಲ್ ಕೋರ್ಸಸ್ಗೆ ಅಪ್ಲಿಕೇಶನ್ ಬಿಡ್ತಾರೆ. ಅವಾಗೆ ಯಾರೆಲ್ಲ ನಮ್ಮ ಚಾನಲ್ಲು KCT ನೀಟ್ ಸ್ಟೂಡೆಂಟ್ ಯಾರಾದರೂ ನೋಡ್ತಂತಂದರೆ ನಿಮ್ಗೆ ಅವಾಗ ಹೇಳ್ತೀನಿ ಬೇಕಾದ್ರೆ ಮುಂದೆ. ಇವಾಗ ಸದ್ಯಕ್ಕೆ ನಿಮಗೆ ಅಪ್ಲಿಕೇಶನ್ ಇಲ್ಲ. ಸರಿ, ಈಗ ಅದ್ರ ಬಗ್ಗೆ ಮಾತಾಡೋದಂತಂದರೆ ನಿಮಗೆ ಮೊದಲು ಹೇಳ್ಬೇಕಂತಂದರೆ, ಈಗ ಮೊದಲು ನಿಮ್ಮ ಅಪ್ಲಿಕೇಶನ್ ಆಗಬೇಕಂತಂದರೆ ಇನ್ ಕೇಸ್ ನೀವೇನಾದರೂ ಪ್ರವರ್ಗ 1 ಆಗಿದ್ದರೆ, SC ST ಆಗಿತ್ತಂದರೆ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆ್ಯಂಡ್ ಈ ಪ್ರವರ್ಗ 2A 2B 3A 3B ಅಂತಂದರೆ 1 ಲಕ್ಷಕ್ಕಿಂತ ಕೆಳಗಡೆ ನಿಮ್ದು ಇನ್ಕಮ್ ಇದ್ದರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಹಾಕಲಿಕ್ಕೆ ಬರ್ತದೆ. ಇದು ನೋಟಿಫಿಕೇಶನ್ ಬಂದುಬಿಟ್ಟು ಕಾಣಿಸ್ತಿದೆ ನೋಡಿ, 14/7/2025 ಬಂದೈತೆ. ಅವಾಗಲೇ ಇದ್ರ ಬಗ್ಗೆ ಹೇಳಿದ್ದೆ. ನಿಮಗೆ ಡೀಟೇಲ್ಸ್ ಆಗಿ ಸ್ವಲ್ಪ ಹೇಳೋದಂತಂದರೆ ನೋಡಿ, ಕಾಣಿಸ್ತಿದೆ ನೋಡಿ, ವಿದ್ಯಾರ್ಥಿಗಳ ಅಪ್ಲಿಕೇಶನು 15/7/2025 ಸ್ಟಾರ್ಟ್ ಆಗಿತ್ತು. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾರಾದರೂ ಅಂದರೆ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು. ಇನ್ನೂ ಕೂಡ ಆರಾಮ್ಸೆ ಓಪನ್ ಆಗಿ ಅಪ್ಲಿಕೇಶನ್ ಹಾಕ್ತಿದ್ದಾರೆ. ಓಕೆ, ಆ್ಯಂಡ್ ಅದಾದ ತಕ್ಷಣ ಎಲ್ಲಿ ಕೊನೆಯ ದಿನಾಂಕ, ಎಲ್ಲಿವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ ಆಗಸ್ಟ್ 14ನೇ ತಾರೀಕುವರೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಟೈಮ್ ಇನ್ನೂ ಕೂಡ ಐತೆ, ಹಾಕೋರಿ. ಆ್ಯಂಡ್ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಕೊಂಡಿರ್ತಾರ 14ನೇ ತಾರೀಕು ಅಂದರೆ ಆಗಸ್ಟ್ 14ನೇ ತಾರೀಕುವರೆಗೂ ಕೂಡ ಎಷ್ಟು ಜನ ಹಾಕೊಂಡಿರ್ತಾರ, ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಏನು ಮಾಡಬೇಕಂತಂದರೆ, ನೀವು ಹೋಗ್ಬಿಟ್ಟು BCM ಆಫೀಸ್ಗೆ ಕೊಡಲೇಬೇಕು. ನೀವು ಅಪ್ಲಿಕೇಶನ್ ಹಾಕಿ ಮನೇಲಿ ಇಟ್ಕೊತಾರೆ ಅಂತಂದ್ರೆ ನಡೆಯೋದಿಲ್ಲ. ಆ ಒಂದು ಅಪ್ಲಿಕೇಶನ್ನ ಒಂದು ಸಬ್ಮಿಟ್ ಕಾಪಿಯನ್ನು ಕೊಡಲೇಬೇಕು. ಅವರು ವೆರಿಫೈ ಮಾಡಿಬಿಟ್ಟು ಏನು ಮಾಡ್ತಾರೆ, ಅಲ್ಲೇ ಅಲಾಟ್ಮೆಂಟು ಆನ್ಲೈನ್ ಕೂಡ ಬರ್ತದೆ. ಕೆಲವೊಂದು ಡಿಸ್ಟಿಕ್ ಏನಾಗುತ್ತೆ ಅಂತಂದರೆ ಅವರ BCM ಆಫೀಸ್ ಮುಂದ್ಗಡೆ ಹಾಕ್ಸಿದ್ದಾರೆ. ಸೊ ಆನ್ಲೈನ್ ಕೂಡ ಚೆಕ್ಔಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದು ನಿಮ್ಮದು ಇದೆಲ್ಲ ಮುಗಿತೈತಲ್ವ ಅಂತದ್ರಲ್ಲಿ ಕಾಣಿಸ್ತಿದೆ ನೋಡಿ. ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣಾಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ ಇವು ಆಗಸ್ಟ್ 14ನೇ ತಾರೀಕುವರೆಗೂ ಏನು ಅಪ್ಲಿಕೇಶನ್ ಹಾಕಿರ್ತಾರೋ ಅದನ್ನೆಲ್ಲ ಕೂಡ ಡೀಟೇಲ್ಸ್ ಆಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಪರಿಶೀಲನೆ ಮಾಡ್ತಾರೆ. 19/8/2025 ಕೂಡ ಮಾಡ್ತಾರೆ. ಅದಾದ ತಕ್ಷಣ ನಿಮ್ಗೆ ಏನು ಮಾಡ್ತಾರೆ, 21ನೇ ತಾರೀಕು ಪಬ್ಲಿಷ್ ಮಾಡ್ತಾರೆ ನಿಮ್ಮ ರಿಸಲ್ಟ್. ಅಂದರೆ ನಿಮ್ಮ BCM ಹಾಸ್ಟೆಲ್ ಆಗಿದೆಯಾ ಇಲ್ಲ ಅಂತಂದು ಹೇಳಲಿಕ್ಕೆ 21ನೇ ತಾರೀಕು ಏನಾಗ್ತದೆ ಅಂತಂದರೆ ನಿಮ್ಮ ಒಂದು ರಿಸಲ್ಟ್ ಬರ್ತದೆ. ಆ್ಯಂಡ್ ಯಾರ್ದೆಲ್ಲ ಆಗಿರ್ತದೆ ಅಂತಂದು ಆನ್ಲೈನು ಕೂಡ ನೋಡ್ಕೋಬೋದು ನೀವು. ಆನ್ಲೈನ್ ಇನ್ ಕೇಸ್ ಹಾಸ್ಟೆಲರ್ ಅಂತಾಗಿತ್ತಂತಂದರೆ ನೀವು ಅಡ್ಮಿಷನ್ ಮಾಡಿಸ್ಕೋಬೇಕು. ನೀವು ಇಲ್ಲ ಕೆಲವೊಂದು ಹುಡುಗರಿಗೆ ಆನ್ಲೈನ್ ತೋರಿಸಿಲ್ಲ ಅಂತಂದರೆ ಹೋಗ್ಬಿಟ್ಟು ಖುದ್ದಾಗಿ BCM ಆಫೀಸ್ಗೆ ವಿಸಿಟ್ ಕೊಡಬೇಕು. ಅಲ್ಲಿ ಮುಂದ್ಗಡೆ ಹಚ್ಚಿರ್ತಾರೆ. ನಿಮ್ಮ ಹೆಸರು ಏನಾದರೂ ಅಲ್ಲಿತ್ತಂದರೆ ನೀವು ಬಿಫೋರ್ 30 ನೋಡಿ, ಆಗಸ್ಟ್ 30 ಒಳಗಡೆ ಹೋಗ್ಬಿಟ್ಟು 21ಕ್ಕೆ ಗೊತ್ತಾಗ್ಬಿಟ್ಟಿರ್ತದೆ ನಿಮಗೆ. 22ನೇ ತಾರೀಕಿಂದ 30ನೇ ತಾರೀಕು ಯಾವ ಡೇ ಅಷ್ಟರ ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಬೇಕು. ಹಾಗಿದ್ರೆ ನಿಮ್ಮ ಒಂದು ಹಾಸ್ಟೆಲ್ ಅಡ್ಮಿಷನ್ ಆಗ್ತದೆ. ಸೊ ಫ್ರೀಯಾಗಿ ಉಚಿತವಾಗಿ ನಿಮ್ಮ ಒಂದು ಶೈಕ್ಷಣಿಕ ಏನಂತ ಕರಿತೀವಿ ವರ್ಷನ ಮುಂದುವರಿಸ್ಬೋದು. ಸರಿ, ಇದಿಷ್ಟು ಇಲ್ಲಿ ಮೇನಾಗಿ ಹೇಳ್ತಿದ್ದೀನಿ ನೋಡಿ. ಸಾಮಾನ್ಯ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಟ್ಟಿರೋದು. ಪ್ರೊಫೆಷ್ನಲ್ ಇನ್ನೂ ಕೂಡ ಲೇಟ್ ಆಗುತ್ತೆ. ಓಕೆ, ನಾನು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಮುಂದೆ ಸ್ಕಾಲರ್ಶಿಪ್ ದಯವಿಟ್ಟು ಅದನ್ನೆಲ್ಲ ಕೂಡ ಮಾತಾಡೋಣಂತೆ. ನೋಡಿ, ಅಪ್ಲಿಕೇಶನ್ ಹಾಕೋದು ಸಿಂಪಲಾಗಿ ಏನಿದೆ ಅಂತಂದರೆ SHP. ಓಕೆ, ನೀವು SSP ಬೇರೆ SHP ಬೇರೆ ತಲೆಯಲ್ಲಿರಲಿ. SHP ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್, ಅದರಲ್ಲಿ ಹೋಗ್ಬಿಟ್ಟು ಅದರಲ್ಲೂ BCWDದಾಗೆ ಹೋಗಬೇಕು. ಮತ್ತು SHP ಅನ್ನೋದು ಭಾಳಷ್ಟು ಬಂದಿದ್ದಾವೆ ಈಗ. ಈ BCWDದಲ್ಲೇ ಹೋಗ್ರಿ, ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ರಿ. ನೆಕ್ಸ್ಟ್ ಮಂತು ಆಗಸ್ಟ್ 14ನೇ ತಾರೀಕುವರೆಗೂ ಕೂಡ ಅಪ್ಲಿಕೇಶನ್ ಇರ್ತದೆ. ಸರಿ, ಇದ್ರ ತಕ್ಕನಂಗೆ ಇನ್ನೂ ಕೂಡ ಏನಾದರೂ ಬರ್ತಾ ಇರ್ತದೆ ಅಂದರೆ ಅದ್ರ ಬಗ್ಗೆ ಡೀಟೇಲ್ಸಿಗೆ ರಿಸಲ್ಟ್ ಯಾವ ರೀತಿ ಚೆಕ್ಔಟ್ ಮಾಡೋದು ಆನ್ಲೈನು ಅದು ಇದು ಎಲ್ಲನೂ ಕೂಡ ಹೇಳ್ತಾ ಇರ್ತೀವಿ. ವಾಟ್ಸಪ್ ಚಾನಲ್ ಇರ್ತದೆ. ಆ್ಯಂಡ್ ಮುಂದೆ ನಿಮಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರುವಂಥದ್ದು ವೀಡಿಯೋಸ್ಗಳನ್ನ ಮತ್ತು ಈ ಸದ್ಯಕ್ಕೆ BCM ಒಂದು ಬಿಟ್ಟಿದ್ದಾರೆ. ಆ್ಯಂಡ್ ಬೇರೆನೂ ಬಿಡ್ತಾ ಇರ್ತಾರೆ. ಮೀನ್ಸ್ ಈಗ ಲೈಕ್ ಎಕ್ಸಾಂಪಲ್ ಈಗ SC ST ಆಗಿರ್ಬೋದು, ಈಗ ಮತ್ತು ಅದಾದ ತಕ್ಷಣ ಈಗ ಮೈನಾರಿಟಿ ಹಾಸ್ಟೆಲಸ್ ಆಗಿರ್ಬೋದು. ಓಕೆ, ಇದೇ ರೀತಿಯಾಗಿ ಬೇರೆ ಪ್ರೊಫೆಷ್ನಲ್ ಅಂತ ಹೇಳಿದೆ, ಪ್ರೊಫೆಷ್ನಲ್ಲು ಈ ರೀತಿ ಬೇರೆ ಅದೆಲ್ಲನೂ ಕೂಡ ಬಿಡ್ತಾ ಇರ್ತಾರೆ. ಬಿಟ್ಟಾಗಿ ಹೇಳ್ತಾ ಇರ್ತೀನಿ, ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಓಕೆ, ಸದ್ಯಕ್ಕೆ KCT ಆ್ಯಂಡ್ ನೀಟ್ ಕೌನ್ಸಿಲಿಂಗ್ ನಡೀತದೆ ಅಂತ ಅದರಲ್ಲಿ ಬ್ಯುಸಿ ಆಗಿದ್ದೀನಿ ನಾವು ಅಷ್ಟೇ. ಓಕೆ ಸರ್, ಬಿಟ್ಟಾಗಿ ಹೇಳೋಣ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.